ಯಾವುದಾದ್ರೂ ಸಿನಿಮಾಗೋ ಮಾಲ್ಗೋ ಹೋಗೋಣ ಅಂದರೆ ಯಾವುದು ಬೇಡ, ಇಲ್ಲೇ ಕೂತ್ಕೊಂಡು ಮಾತಾಡೋಣ ಅಂತ ಕರ್ಕೊಂಬಂದೆ. ಈಗಿನ ಕಾಲದ ಹುಡುಗಿರೆಲ್ಲ ಸಿನಿಮಾ ಕರ್ಕೊಂಡೋಗು, ಮಾಲಿಗೆ ಕರ್ಕೊಂಡೋಗು, ನನಗೆ ಅದು ಕೊಡಿಸು ಇದು ಕೊಡಿಸು ಅಂತ ಎಷ್ಟು ಟಾರ್ಚರ್ ಕೊಡ್ತಾರೆ ಗೊತ್ತಾ? ನೀನು ಇದೆಯಾ? ಪ್ರೀತಿನ ಹಂಚ್ಕೊಳ್ಳೋಕೆ ಬೇಕಾಗಿರೋದು ಎರಡು ಪ್ರೀತಿಸೋ ಮನ್ಸುಗಳು ಮಾತ್ರ. ಹಾಗಂತ ಸಿನಿಮಾಗೇನೆ ಮಾಲ್ಗೇನೆ ಹೋಗಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನಾನು ತುಂಬ ಕಷ್ಟದಲ್ಲಿ ಬೆಳೆದಿರೋಳು. ಒಂದೊಂದು ರೂಪಾಯಿ ಬೆಲೆನೂ ತುಂಬ ಚೆನ್ನಾಗಿ ಗೊತ್ತಿದೆ ರವಿ. ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೆ ಸಾರಿ. ಖಂಡಿತ ಬೇಜಾರಿಲ್ಲ. ಇನ್ಫ್ಯಾಕ್ಟ್ ಹೆಮ್ಮೆ ಅನ್ನಿಸ್ತದೆ. ನಿನ್ನಂಥ ಹುಡುಗಿ, ಅದು ನಿನ್ನಂಥ ಜವಾಬ್ದಾರಿ ಇರೋವಂಥ ಹುಡುಗಿ ನನಗೆ ಸಿಕ್ಕಿದ್ದಾಳೆ ಅಂದರೆ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಅಂತ ಖುಷಿ ಆಗ್ತಾ ಇದೆ. ಹಾಗಂತ ಹನಿಮೂನ್ಗೂ ಎಲ್ಲೂ ಹೋಗಬಾರ್ದು ಅನ್ನಂಗಿಲ್ಲ. ನಾನು ಈಗಲೇ ಎಲ್ಲೆಲ್ಲೋ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಛೀ ಹೋಗೋ ತರಲೆ. ಒಂದು ನಿಮಿಷ ಹೇಳಿ ಪ್ರತಾಪ. ಹೌದಾ? ಯಾವಾಗಂತೋ? ನನಗೂ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಸರಿ, ನಾನು ಕಾಲ್ ಮಾಡಿ ವಿಚಾರಿಸ್ತೀನಿರು. ಓಕೆ ಬಾಯ್. ಥ್ಯಾಂಕ್ಸ್ ಕಣ. ಯಾರ್ದು ಫೋನು? ಯಾಕೆ ಇಷ್ಟೊಂದು ಟೆನ್ಷನಲ್ಲಿ ಮಾತಾಡ್ತಾ ಇದ್ದೀರಾ? ಟೆನ್ಷನ್ ಅಲ್ಲ, ಸ್ವಲ್ಪ ಗೊಂದಲ ಅಷ್ಟೇ. ಏನು ವಿಷಯ? ನಮ್ಮ ಭಾವ ಅವ್ರ ಚಿಕ್ಕಪ್ಪ ಹರಿಪ್ರಸಾದ್ ಇದ್ದಾರಲ್ಲ, ಹಾಂ ಗೊತ್ತು. ಅವ್ರನ್ನ ಅಕ್ಕನ ಪಾಪು ಕಿಡ್ನಾಪ್ ಕೇಸ್ ಮೇಲೆ ಪೊಲೀಸ್ ಅವ್ರು ಅರೆಸ್ಟ್ ಮಾಡಿದ್ರು. ಈಗ ಅಕ್ಕ ಅಲ್ಲೂ ಹೋಗಿ ಅವ್ರನ್ನ ರಿಲೀಸ್ ಮಾಡಿಸಿದಾಳಂತೆ. ಹೋ ಹೌದಾ? ಅಲ್ಲ ಜಾನ್ವಿ ಮೇಡಮ್ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಅವಳದು ಈಗಲಿಂದ ಈ ಪ್ರಾಬ್ಲಮ್ ಅಲ್ಲ, ಮುಂಚೆಯಿಂದನೂ ಇದೇ ಪ್ರಾಬ್ಲಮ್ಮು. ಎಲ್ಲರನ್ನೂ ಒಳ್ಳೆ ರೀತಿಯಿಂದನೇ ಗೆಲ್ಲಬೇಕು ಅಂತಿದ್ದಾಳೆ. ಆದರೆ ಹರಿ ಸರ್ ತುಂಬ ಕೆಟ್ಟೋರಲ್ವಾ? ಅವ್ರೇನಾದ್ರು ತೊಂದರೆ ಮಾಡಿದ್ರೆ? ತೊಂದರೆ ಕೊಟ್ಟರೆ ಬಿಟ್ಬಿಡ್ತೀನಾ? ಮುಂಚೆನೇ ಬೇರೆ ರೀತಿ ಪಾಠ ಕಲಿಸ್ಬೇಕು ಅಂತಿದ್ದೆ, ಆದರೆ ಅಕ್ಕನೇ ತುಂಬ ಸತಿ ನನ್ನ ತಡೆದಿದ್ದಾಳೆ. ಹೇಳೋಕ್ಕಾಗಲ್ಲ, ನಮ್ಮ ಜನ್ಮವನ್ನು ಚೇಂಜ್ ಮಾಡ್ದಂಗೆ ಅವ್ರ ಮನಸ್ಸನ್ನು ಚೇಂಜ್ ಮಾಡಿದ್ರು ಮಾಡ್ಬೋದು. ನಿಜಕ್ಕೂ ನಿಮ್ಮ ಅಕ್ಕ ತುಂಬ ಗ್ರೇಟ್ ರವಿ. ನನಗೂ ಒಬ್ಳು ಅಕ್ಕ ಇದ್ದರೆ ಚೆನ್ನಾಗಿರ್ತಾ ಇತ್ತು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ಜಾನ್ವಿನೂ ನಿಮ್ಮ ಅಕ್ಕನೇ ತಾನೆ? ಸಾಧ್ಯ ಇಲ್ಲ. ಏಕೆ? ಅವ್ರು ನನಗೆ ಅಕ್ಕ ಆದರೆ ನೀನು ನನಗೇನಾಗ್ತೆ ಹೇಳು? ಹಾಂ ನಾನು ಹೇಳಿದ ಹಾಗಲ್ಲಮ್ಮ. ಈಗ ನೋಡು, ಜಾನ್ವಿ ಅಕ್ಕಂಗಿರೋದು ಒಬ್ಬರೇ ಅತ್ತೆ, ಆದರೆ ಅವ್ರ ಮನೇಲಿ ಇರೋರ್ನೆಲ್ಲರನ್ನೂ ಅವಳ ಅತ್ತೆ ಸ್ಥಾನದಲ್ಲೇ ನೋಡ್ತಾಳಲ್ವಾ? ಇಲ್ಲಿ ಸಂಬಂಧಗಳು ಮುಖ್ಯ ಅಲ್ಲ, ಭಾವನೆಗಳು ಮುಖ್ಯ. ಅದು ನನಗೂ ಗೊತ್ತಪ್ಪ, ಸುಮ್ಮನೆ ತಮಾಷೆ ಮಾಡಿದೆ. ಹಾಂ, ನೀವು ತಮಾಷೆನೂ ಮಾಡ್ತಿರೋ? ನಾನು ಬರೀ ಸೀರಿಯಸ್ ಆಗೇ ಇರ್ತೀರಾ ಅಂದ್ಕೊಂಡಿದ್ದೆ. ಮನುಷ್ಯ ಅಂದಮೇಲೆ ಎಲ್ಲನೂ ಇರಬೇಕು, ಆದರೆ ಲಿಮಿಟಲ್ಲಿ ಇರಬೇಕಷ್ಟೆ. ಫಿಲಾಸಫಿ, ಕಾಮಿಡಿ, ಸೀರಿಯಸ್ಸು ಎಲ್ಲ ಬರ್ತಾ ಇದೆ. ಆದರೆ ಇನ್ನೊಂದು ಅದ್ರ ಜೊತೆ ಬಂದಿದ್ರೆ ತುಂಬ ಚೆನ್ನಾಗಿರೋದೇನೋ. ರೊಮ್ಯಾನ್ಸ್ ಅನ್ನೋದು ನಿಮ್ಮ ಡಿಕ್ಷನರಿಲೇ ಇಲ್ವಾ? ಜಾನ್ವಿ ಮೇಡಮ್ ಕಾಲ್ ಮಾಡ್ಲಾ? ಅಯ್ಯೋ ಬೇಡಮ್ಮ, ಬೇಡ. ರೊಮ್ಯಾನ್ಸ್ ಅಂದ್ರೇನು? ಆ ರೊಮ್ಯಾನ್ಸ್ ಅನ್ನೋ ಪದದ ಅರ್ಥನೇ ನನಗೆ ಗೊತ್ತಿಲ್ಲ. ಬೇಡ, ನಾವು ಹಿಂಗೆ ಇರೋಣ ಪ್ಲೀಸ್. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?